ಕಳೆದ 2 ದಿನದಿಂದ ವರುಣ ತನ್ನ ಆರ್ಭಟವನ್ನ ಮುಂದುವರಿಸ್ತಾನೆ ಇದ್ದಾನೆ. ಇವತ್ತು ಕೂಡ ರಾಜ್ಯದಲ್ಲಿ ಹಲವೆಡೆ ಗುಡುಗು ಸಿಡಿಲು ಸಹಿತ ಭಾರಿ ಮಳೆ ಆಗಿದೆ. ಸೇಡಂ ಪೊಲೀಸ್ ಠಾಣೆಗೆ ಮಳೆ ನೀರು ಕೂಡ ನುಗ್ಗಿದೆ. ಕಲಬುರಗಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪೊಲೀಸ್ ಠಾಣೆಯಲ್ಲಿ ಮೊಳಕಾಲುದ್ದ ನೀರು ನಿಂತ್ಕೊಂಡಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಪ್ರತಿ ಮಳೆಗಾಲದಲ್ಲಿ ಸೇಡಂ ಪೊಲೀಸ್ ಠಾಣೆಗೆ ಇದೇ ರೀತಿಯಾಗಿ ನೀರು ನುಗ್ಗುತ್ತಂತೆ, ಇದೇ ಗೋಳು ಅಂತ ಅಲ್ಲಿ ಜನರು ಹೇಳ್ಕೊಳ್ತಾ ಇರುವಂತದ್ದು. ಜೋರು ಮಳೆ ಬಂತು ಅಂದ್ರೆ ಸಾಕು ಪೊಲೀಸ್ ಠಾಣೆನೇ ಮುಳುಗಡೆ ಆಗುತ್ತೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಕಲಬುರಗಿಯ ಹಲವೆಡೆ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗಿದೆ. ಇದ್ರ ಪರಿಣಾಮ ಪೊಲೀಸ್ ಠಾಣೆಗೆ ನೀರು ನುಗ್ಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ವಿಜುವಲ್ಸ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಯಾವ ಪ್ರಮಾಣದಲ್ಲಿ ಅಲ್ಲಿ ನೀರಿದೆ ಅಂತ. ಮೊಳಕಾಲು ಉದ್ದಕ್ಕೆ ಅಲ್ಲಿ ನೀರು ಇರುವಂತದ್ದು. ಇದೇನಲ್ಲಿ ಪ್ರತಿ ವರ್ಷ ಇದೇ ರೀತಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಏನಾದ್ರೂ ಮಾಡ್ಬೇಕಲ್ವಾ, ಅಥವಾ ಪೊಲೀಸ್ ಸ್ಟೇಷನ್ ಬೇರೆ ಕಡೆ ಶಿಫ್ಟ್ ಮಾಡೋ ಕೆಲಸ ಏನಾದ್ರೂ ಸರ್ಕಾರ ಮಾಡಬೇಕಾಗಿತ್ತು. ಒಂದ್ ರೀತಿಯಾಗಿ ಬೇಜವಾಬ್ದಾರಿತನವನ್ನ ಇದು ತೋರಿಸ್ತಾ ಇರುವಂತದ್ದು. ಗಮನಿಸ್ತಾ ಇದ್ದೀರಾ ವಿಜುವಲ್ಸ್ ನಲ್ಲಿ ಚೇರ್ಸ್ ಆಗಿರ್ಬೋದು, ಟೇಬಲ್ಸ್ ಎಲ್ಲ ಅರ್ಧಕ್ಕರ್ಧ ಮುಳುಗಡೆ ಆಗಿರುವಂತಹ ಘಟನೆ ಇವತ್ತು ಕಲಬುರಗಿಯಲ್ಲಿ ನಡೆದಿದೆ.